ದೇವೇಂದ್ರ ಹೋಲಿಗೆ ಕೊಟ್ಟ
ಆಯುಧಯಾನ ಮಾಡಬೇಕೆಂದಿಲ್ಲ. ಸಂಕಲ್ಪ ಭರಿತನಾಗಿ ನನ್ನ ಸಲಹೆಯನ್ನು ಸಾಕು. ನೀನು ಮಾತ್ರವಲ್ಲ, ನಿನ್ನ ಜೊತೆಗಿರುವವರೆಲ್ಲ ಶ್ರೀಮಂತರಲ್ಲಿ ಉಸಿರುಗಟ್ಟಿ ವಿಧವೆ ನಡೆದ ಅನೇಕ ಸಂಭ್ರಮಗಳಲ್ಲಿ ನೀವು ಗೆದ್ದದಕ್ಕಿಂತ ಸೋತದ್ದೇ ಹೆಚ್ಚು. ಕದನ ಕಣಕ್ಕೆ ಬೆಂಗೊಟ್ಟು ಓಡಿ ಕಾಡು ಮೇಡುಗಳಲ್ಲಿ ಸಂಚರಿಸಿ ಗುಹೆಗ ಹೊರೆಗಳಲ್ಲಿ ನಿಲ್ಲಿಸಿ ಸಹಾಯಕ್ಕಾಗಿ ಆ ಕಬಡ್ಡಿ ಹರೆಯ ಮೊರೆ ಹೊಕ್ಕು 4 ತನಕ ಪೀಠವನ್ನಾದರೂ ಈಗ ದೊಡ್ಡಸ್ತಿಗೆ ಮಾತಾಡುತ್ತೀಯ. ನಾವೊಮ್ಮೆ ಸೋತದ್ದು ಹೌದಾದರೂ ಮರಳಿ ಬಂದಿದ್ದೇವೆ. ನಿನಗೆ ಧೈರ್ಯವಿದ್ದರೆ ಯುದ್ಧಕ್ಕೆ ನಿಲ್ಲು.
ಕೃಷ್ಣ ವಸುನ ಮಗನಾಗಿ ಯಕ್ಷ ಕುಲದಲ್ಲಿ ಜನಿಸಿ ಭಗವಾನ್ ಶಂಕರನ ಅನುಗ್ರಹದಿಂದ ಉತ್ತರ ದಿಕ್ಕಿನ ಅಧಿಪತಿಯಾಗಿ ಸಿರಿ ಸಂಪತ್ತಿಗೆ ಒಡೆಯಾದ ಕುಬೇರ ನಾನು. ಸ್ವರ್ಗಕ್ಕೆ ಕೇಡು ಬಯಸಿದರೆ ನಾನು ಸುಮ್ಮನಿರಲಾರೆ. ಆದುದರಿಂದ ನಿನ್ನನ್ನು ಪ್ರತಿಭಟಿಸಿ ವ್ಯರ್ಥ ನನ್ನ ಕೈಯಲ್ಲಿ ಸಾಯಬೇಡ, ಹಿತಕ್ಕೆ ಹೋಗು. ಬಂದವರು ಸಾಮಾನ್ಯನ ಬೇಡ, ನಾನೇ ನಂದಗಾಸುರ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಬಂದಾಗ ಇಂದಕ್ಕೆ ಸರದಂತೆ ಇಲ್ಲದಿದ್ದರೆ ಬಡಿದೋಳಿಸ್ತೇನು. ಶೋಷಣೆಯನ್ನು ಮಾಡಿದವರು ನೀವು. ಒಂದಲ್ಲ 10 ಉದಾಹರಣೆಗಳನ್ನು ಕೊಡುವುದಕ್ಕೆ ನಾನು ಸಿದ್ಧರಿದ್ದೇನೆ. ನಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರು ಪ್ರಭು ಪರಮೇಶ್ವರರನ್ನು ಮೆಚ್ಚಿಸಿ ಪಡೆದಂತಹ ವಿದ್ಯೆ ಮೃತ ಸಂಜೀವಿನಿ ವಿದ್ಯೆ. ಅಂತಹ ವಿದ್ಯೆಯನ್ನು ನಿಮ್ಮ ಗುರುಗಳ ಮಗನಾದಂತಹ ಕಚನನ್ನು ಕಳುಹಿ ಮೋಸದಿಂದ ಸ್ವಾಧೀನ ಮಾಡಿಕೊಂಡವರು. ಅಷ್ಟು ಮಾತ್ರವಲ್ಲ, ಸಮುದ್ರ ಮಥನ 66 ಕೋಟಿ ರಾಕ್ಷಸರು 33 ಕೋಟಿ ದೇವತೆಗಳು ಹುಟ್ಟಿದಂತಹ ಸುವಸ್ತುಗಳಲ್ಲಿ 3ರಲ್ಲಿ 2 ಪಾಲು ರಕ್ಕಸರಿಗೆ 1 ಪಾಲು ನಿಮಗೆ. ಕೊನೆಯದಾಗಿ ಮಾಡಿದ್ದೇನು? ಅಸುರರಿಗೆ ವಂಚನೆ. ನಿನಗದೆಷ್ಟೋ ಹೆಸರುಗಳಿವೆ, ಎಲ್ಲವೂ ಮೋಸ ಮಾಡಿದ ಕಾರಣದಿಂದಲೇ ನಿನಗೆ ಬಂದಂತಹ ಹೆಸರು. ನನ್ನ ತಂದೆಯಾದಂತಹ ಚಂಪಾಸುರರ ವಧೆಯನ್ನು ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಸ್ವರ್ಗಲೋಕವನ್ನು ನನಗೆ ಬಿಟ್ಟು ಕೊಟ್ರೆ ಉಳಿಯಬಹುದು. ಅಲ್ಲವಾದರೆ ಏನು ಮಾಡುವುದಾ? ಸಾಯಿಸಿ ಬಿಡಬೇಕು. ಕೊಲ್ಲುವುದಕ್ಕಾಗುವುದಿಲ್ಲ ಇವರನ್ನು. ಇವರು ಅಮೃತ ಕುಡಿದಿದ್ದಾರೆ. ಅಮೃತವನ್ನು ಕಕ್ಕಿಸುವ ಮತ್ತೆ ಕೊಲ್ಲುವ. ಯಾರ ಕಕ್ಕಿಸುವುದು? ಕಕ್ಕಿಸುವುದರಲ್ಲಿ ನಾನು ನಿಸ್ಸಿಮಲ್ಲ. ಅಮೃತವನ್ನು ವಾಂತಿ ಮಾಡಿಸಿಕೊಂಡೇನು. ಜ್ಯೇಷ್ಠತ್ವವನ್ನೇ ಸ್ಥಾಪಿಸಲೆಂದೇ ಸದಾ ಹೆಣಗಾಡುವವರು ಅಸುರರಾದ ನೀವು
ಸೇವೆಗೆ ನಿಯೋಜಿಸಿದವನು ನಾನು. ಬಳಿಕ ಮಹಾರುದ್ರ ಅನುಗ್ರಹಿಸಿದ ಸಂಜೀವಿನಿ ವಿದ್ಯೆಯನ್ನು ಪಡೆದು ಶುಕ್ರನು ನನ್ನ ಮಗಳನ್ನು ಮದುವೆಯಾದ ದೇವಯಾನಿ ಎಂಬ ಮಗಳನ್ನು ಪಡೆದರು. ಈಗ ಹೇಳು, ಏನು? ನಾನು ಅಕ್ಷರ ಸಾಮ್ಯದಿಂದ ಮಾತ್ರ ದೊಡ್ಡವನೇ? ಕನ್ಯಾಪಿತ ಜಾಮಾತನಿಗೆ ಪಿತೃ ಸಮಾನವೆಂಬ ಸಾಮಾಜಿಕ ನಂಬಿಕೆ ಅನ್ವಯ ನಾನು ಕೂಡ ನಿಮ್ಮ ಗುರುಗಳಿಗೆ ಜ್ಯೇಷ್ಠ ಮಾತ್ರವಲ್ಲ ಪಿತೃ ಸಮಾನವೆಂಬುದನ್ನು ಬಾಯಿ ಮುಚ್ಚಿ ನನ್ನ ವಿರುದ್ಧಗಳ ಬಗ್ಗೆ ನಿನ್ನಂತವರಿಗೆ ವಿವರಣೆ ಕೊಟ್ಟು ಸಾಕಾಗಿದೆ. ಜಂಬಾರಿಯಾದ ಬಗ್ಗೆ ವಿವೇಕಿಯಾದರೆ ನಿನಗೇನೇ ಅದು ತಿಳಿದಿತ್ತು? ಏನು? ನೀನೇ ಹೇಳು. ಯುದ್ಧಕ್ಕೆಂದೇ ಬಂದ ವ್ಯಕ್ತಿಯನ್ನು, ಅಂದರೆ ನಿನ್ನ ಅಪ್ಪನನ್ನು. ಅಪ್ಪನ ಸುದ್ದಿ ಎಲ್ಲ ತೆಗಿಲಿಕ್ಕಿಲ್ಲ. ನೀನು ಬಾಯಿ ಮುಚ್ಚಿ ಕೂತ್ಕೋ ಮಾರಾಯ, ನಿನ್ನ ಜೊತೆ ಮಾತನಾಡಲಿಲ್ಲ. ಅವಳು ಹೇಳುವುದೆಲ್ಲ ಹೇಳಿ. ನಿನ್ನ ತಂದೆಯನ್ನು ನಾನು ಕಲಶ ಕನ್ನಡಿಗಳೊಂದಿಗೆ ಪೂಜಿಸಬೇಕಿತ್ತೆ. ಯುದ್ಧದಲ್ಲಿ ಸೂಕ್ತ ಪ್ರತಿಕ್ರಿಯೆ ಮಾಡಿದ್ದೇನೆ. ಅದನ್ನೇ ಹಿಡಿದು ನ್ಯಾಯವನ್ನು ಬೆಳೆಸುವುದೇ ನಿನ್ನ ಉದ್ದೇಶವಾಗಿದ್ದರೆ ನಿನ್ನ ತಂದೆ ಇರುವಲ್ಲಿಗೆ ಸಾಧ್ಯ ಉಂಟಾ ನಿನ್ನಿಂದ? ಖಂಡಿತ. ನನ್ನ ತಂದೆ ಹೋದ ಕಡೆಗೆ ನಿನ್ನನ್ನು ಅಧಿಕ ಪ್ರಸಂಗಿ. ನಾನು ದೇವೇಂದ್ರ ಮಂದ ಎನ್ನುವ ಹಾಗೆ ಎಣಿಸಿ ಭಯಗೊಂಡು ಓಡಿದ್ದು. ಇದು ನೋಡಿದ್ರೆ ನೀನು ಒಡೆಯ, ಏನು? ನಾನು ಸಹ ಓಡಿದ್ದು ಹಾಗೆ. ಆದ್ರೆ ಒಂದು ವಿಷಯ, ಏನು? ನೀವು ಸಹ ಓಡುವುದರಲ್ಲಿ ಇಷ್ಟು ನಿಸ್ಸೀಮರಂತ ನನಗೆ ಇವತ್ತೇ ಗೊತ್ತಾಗ್ತದೆ. ಕೆಲವು ಸಲ ನಾವು ಓಡಬೇಕಾಗಿ ಬರ್ತದೆ. ಎಲ್ಲಿ ನಮಗೆ ಸಾಮರ್ಥ್ಯ ಇಲ್ವೋ, ಎಲ್ಲಿ ನಮ್ಮ ವಿರೋಧಿಗಳು ಬಲಶಾಲಿಯೋ, ಅಲ್ಲಿ ಬದುಕುವುದಕ್ಕಾಗಿ ನಾವು ಓಡಬೇಕಾಗಿ ಬರ್ತದೆ. ಆದರೆ ಓಡಿದಲ್ಲಿಗೆ ಮುಗಿಯುವುದಿಲ್ಲ. ಪುನರಪಿ ಸಾಧಿಸಿ ಬಲವರ್ಧನೆಯನ್ನು ಮಾಡಿ ನಮ್ಮ ವಿರೋಧಿಗಳ ನಾಶಕ್ಕಾಗಿ ಪ್ರಯತ್ನಿಸಬೇಕು. ಅದಕ್ಕೆ ಹೇಳುವುದು ದ್ವೈತೀ ಭಾವ ಎನ್ನುವ ಹಾಗೆ. ಅದರ ಪ್ರಯೋಗ ನಾನು ಮಾಡಿದ್ದು. ಇಲ್ಲಿಗೆ ಕತೆ ಮುಗಿಯುವುದಿಲ್ಲ. ನಿನಗೇನಾದ್ರೂ ಹೇಳುವುದಕ್ಕೆ ಉಂಟಾ? ನನಗೆ ಹೇಳಲಿಕ್ಕೆ ಎಂತದ್ದು ಏನಿಲ್ಲ. ಇನ್ನು ನೀವು ಹೇಳಿದ್ದೆ ನಾನು. ಹಾಗಿದ್ರೆ ನೀನು ಓಡಿದವನೇ. ನಾನು ಆಲೋಚನೆ ಮಾಡುವುದು ಮಹಾರಾಯ, ಸ್ವರ್ಗಲೋಕವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಸೈನ್ಯ ಸಮೇತರಾಗಿ ಬಂದ್ರೆ ನಮಗೆ ಸೋಲವಾಗಿದೆ. ಓಡಿಕೊಂಡು ಇಲ್ಲಿಯವರೆಗೆ ಬಂದಿದ್ದೇವೆ. ನಾವು ಎಲ್ಲಿಗೆ ತಲುಪಿದ್ದೇವೆ ಅಂತ ಅರ್ಥ ಆಗುವುದಿಲ್ಲ. ಇವರೆಲ್ಲ ಯಾರು? ಇದು ಈಗ ನಿಮಗೆ ಅಂದಾಜಾಗಲಿಲ್ವಾ? ಇಲ್ಲ, ಇದು ನಮ್ಮದೆಲ್ಲ. ಇದು ಯಕ್ಷ ಮಿತ್ರರಲ್ವಾ? ಇವರೆಲ್ಲ ಯಕ್ಷ ಮಿತ್ರ. ಹೌದು, ನಾವೀಗ ಬಂದದ್ದು ನಮ್ಮವರಲ್ಲಿಗೆ ಎಲ್ಲ ಯಕ್ಷ ಮಿತ್ರ. ಯಕ್ಷ ಮಿತ್ರರು ಅಂದ್ರೆ ನನಗೆ ಅರ್ಥ ಆಗಲಿ. ಓ, ಅಲ್ಲಿ ನೋಡಿ, ಯಕ್ಷೋ ಉದ್ಯಾನ. ಅಲ್ಲಿ ಒಂದು ನಾಮಫಲಕ ಕಾಣಿಸುವುದಿಲ್ವಾ? ಹಾಗಿದ್ರೆ ಇದು ಯಕ್ಷಲೋಕ. ಹೌದು, ಯಕ್ಷಲೋಕದಲ್ಲಿರುವವರು ಯಕ್ಷರು. ಅವರು ನಮಗೆ ಮಿತ್ರರಾಗುವುದು ಹೇಗೆ? ಬಹುಶಃ ಹೀಗೆ. ದೇವತೆಗಳು ನಮಗೆ ವಿರೋಧಿಗಳು, ಯಕ್ಷರು ನಮಗೆ ವಿರೋಧಿಗಳೇನು ಅಲ್ಲ. ವಿರೋಧಿಗಳು ಅಲ್ಲ ಎಂದಾದ ಮೇಲೆ ಇವರೆಲ್ಲ ನಮ್ಮ ಮಿತ್ರರು, ಯಕ್ಷ ಮಿತ್ರರು. ಯಕ್ಷಲೋಕವನ್ನು ನಾವು ಸೇರಿಕೊಂಡಿದ್ದೇವೆ. ಇನ್ನು ಖಂಡಿತವಾಗಿಯೂ ದೇವತೆಗಳು ಇಲ್ಲಿಯವರೆಗೆ ಬಂದು ನಮಗೆ ನೋವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹೌದೇನು? ನನಗೆ ನಿಲ್ಲುವುದಕ್ಕಾಗುವುದಿಲ್ಲ, ಹಸಿವೆ ಸಹಿಸುವುದಕ್ಕಾಗುವುದಿಲ್ಲ, ಆಯಾಸ ವಿಪರೀತವಾಗಿದೆ, ನಿದ್ರೆಯೂ ಬರುತ್ತಾ ಇದೆ. ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ನಿನಗೇನಾಗ್ತದೆ? ನನಗೆ ಸಹ ನಿಮಗೆ ಆಗತ್ತು ಎಲ್ಲ ನನಗೆ ಸಹ ಆಗ್ತಾ ಉಂಟು. ಹೌದಾ? ಅದಕ್ಕೆ ಒಂದು ಈಗ
ಉಪಾಯ ಮಾಡಬೇಕು. ಉಪಾಯ ಮಾಡಬೇಕು. ವಿಶ್ರಾಂತಿ ಮೊದಲಾಗಿ ನಾವು ವಿಶ್ರಾಂತಿಯನ್ನು ಅನುಭವಿಸಬೇಕು. ಹಾ. ಅದಕ್ಕೆ ಹೀಗೆ ಮಾಡೋಣ. ಇಲ್ಲಿ ವಿಶ್ರಾಂತಿ ಅನುಭವಿಸಿದ್ರೆ ಯಾವತ್ತು ಕೊರತೆಯು ತೊಂದರೆ ಆಗ್ಲಿಕ್ಕೆ ಯಾಕೆ ದೇವತೆಗಳು ಇಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ. ಹೌದು. ಹಾಗೆಂದು ಈರುವರು ಒಂದಾಗಿ ಹಾ. ನಿದ್ರಿಸುವುದಲ್ಲ. ಮತ್ತೆ ನಾನು 1-2 ಗಳಿಗೆ ಹಾ. ನಿದ್ರೆ ಮಾಡ್ತೇನೆ. ಅಷ್ಟರ ತನಕ ನಾನು ನೀನು ಕಾಯುತ್ತಾ ಇರಬೇಕು. ಪರವೂರು ಪರಮ ಕಷ್ಟ. ಹಾ. ನೀನು ನನ್ನನ್ನು ಕಾಯುತ್ತಾ ಇರಬೇಕು. ಹಾ. 2 ಗಳಿಗೆ ಕಳೆದ ಮೇಲೆ ನನ್ನನ್ನು ಎಬ್ಬಿಸು. ಹಾ. ಪುನಃ ನೀನು ಮಲಗು. ಹಾ. ನಾನು ನಿನ್ನನ್ನು ಕಾಯುತ್ತಾ ಇರ್ತೇನೆ. ನಿದ್ರಿಸೋಣವೇ? ಹಾಗಾದರೆ ನೀವು ನಿದ್ರಿಸುವುದು ಅಷ್ಟರ ತನಕ ನಾನು ಕುಳಿತು ಕಾಯ್ಬೇಕು. ನನ್ನದು ಸಹ ಒಂದು ಅಭ್ಯಾಸ. ಹೇಗೆ? ನಿದ್ರಿಸುವುದಕ್ಕಿಂತ ಮುಂಚೆ ಸ್ವಲ್ಪ ಕುಳಿತುಕೊಳ್ಳುವುದು ನನಗೆ ಅಭ್ಯಾಸ. ಆಗಲಿ, ನೀನು ಕುಳಿತು ಇರು. ಕುಳಿತು ನೀನು ಏನು ಮಾಡುತ್ತಲೂ ಇರು. ಆದರೆ ನನ್ನನ್ನು ಮಾತ್ರ ನೀನು ರಕ್ಷಿಸಬೇಕು. ಇದ್ದೇನೆ. ಹಾಗಿದ್ರೆ ಎಲ್ಲಿ ವಿಶ್ರಾಂತಿಯನ್ನು ಪಡೆಯುವುದು? ನಾವು ಓ, ಅಲ್ಲಿ ದೊಡ್ಡ ಒಂದು ಮರ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಆ ಮರದ ಕೆಳಗೆ ನಾನು ವಿಶ್ರಾಂತಿಯನ್ನು ಅನುಭವಿಸುತ್ತೇನೆ. ನನ್ನನ್ನು ರಕ್ಷಣೆ ಮಾಡು.